ಕೊರಟಗೆರೆ ಕ್ಷೇತ್ರದ ರಾಜಕೀಯದಲ್ಲಿ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಅವರ ಮುಂದಿನ ನಡೆ ಏನು ಎಂಬ ಚರ್ಚೆ ನಡೆಯುತ್ತಿರುವ ಬೆನ್ನಲ್ಲೇ ಸ್ವತಃ ಸುಧಾಕರ್ ಲಾಲ್ ಸ್ಪಷ್ಟನೆ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಕ್ಷೇತ್ರ ಬಿಟ್ಟು ಹೊರಗೆ ಹೋಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಎಲ್ಲವನ್ನೂ ತಿಳಿಸುತ್ತೇನೆ ಎಂಬ ಅವರ ಹೇಳಿಕೆ ಇದೀಗ ರಾಜಕೀಯ ವಲಯದಲ್ಲಿ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಜೆಡಿಎಸ್ ಸಾಮಾನ್ಯ ಕಾರ್ಯಕರ್ತರು ಮತ್ತು ಎಲ್ಲ ಜನಾಂಗ ಬಂಧುಗಳು ಇದ್ದಾರೆ. ಅವ್ರಿಗಿನ್ನೂ 2028ಕ್ಕೆ ಮುಂದಿನ ಚುನಾವಣೆಯಲ್ಲಿ ಅವರೇ ಅಭ್ಯರ್ಥಿಯಾಗಿ ಬರ್ತಾರೆ ಜೆಡಿಎಸ್ ಇಂದ ಹೇಳ್ತಾ ಕ್ಷೇತ್ರ ತೊರೆಯಲಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿದ್ದ ಸಂದರ್ಭದಲ್ಲಿ ಸುಧಾಕರ್ ಲಾಲ್ ಅವರ ಈ ಹೇಳಿಕೆ ಮಹತ್ವ ಪಡೆದುಕೊಂಡಿದೆ. ಜೆಡಿಎಸ್ ಮುಖಂಡರು ಕೂಡ ಮಾಜಿ ಶಾಸಕರ ಜನಪರ ಕಾರ್ಯಗಳನ್ನು ಮೆಚ್ಚಿಕೊಂಡಿದ್ದಾರೆ. ಅಧಿಕಾರದಲ್ಲಿದ್ದಾಗ ಮಾತ್ರವಲ್ಲ, ಅಧಿಕಾರ ಇಲ್ಲದ ಸಂದರ್ಭದಲ್ಲಿಯೂ ಅವರು ಕ್ಷೇತ್ರದ ಜನರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಎಂದು ಮುಖಂಡರು ಹೇಳಿದ್ದಾರೆ. ಸುಧಾಕರ್ ಲಾಲ್ ಸಾಹೇಬರು ಅಧಿಕಾರ ಇದ್ದಾಗ ಯಾರು ಬೇಕಾದ್ರೂ ಏನು ಬೇಕಾದರೂ ಮಾಡ್ಬೋದು. ಅಧಿಕಾರ ಇಲ್ಲದಾಗ ಈ ಕ್ಷೇತ್ರದ ಜನರ ಜೊತೆ, ಈ ಕ್ಷೇತ್ರದ ಮನೆ ಮಗನಾಗಿ ಒಡನಾಟ ಇಟ್ಟುಕೊಂಡು ಬಡವರ ಕಷ್ಟಗಳನ್ನು ಕೇಳಿ ಇವತ್ತೇನು ಅವ್ರದ್ದೇ ಆದಂಥ ಕೊಡುಗೆಯನ್ನು ಈ ತಾಲೂಕಿಗೆ ಕೊಟ್ಟಿದ್ದಾರೆ. ಇವತ್ತು ಯಾವತ್ತು ಕೊನೆಯವರೆಗೂ ಸುಧಾಕರ್ ಲಾಲ್ ಸಾಹೇಬರು ಈ ಕ್ಷೇತ್ರದಲ್ಲಿ ಮನೆ ಮಗನಾಗೇ ಇರ್ತಾರೆ. ಮುಂದೆ ಯಾವುದೇ ಇದ್ರೂ ಸಹ ಸುಧಾಕರ್ ಲಾಲ್ ಸಾಹೇಬ್ರ ನೇತೃತ್ವದಲ್ಲೇ ನಾವು ಮುಂದಿನ ಚುನಾವಣೆಗಳಿರ್ಬೋದು ಮತ್ತು ಏನೇ ಇರ್ಬೋದು ಸುಧಾಕರ್ ಲಾಲ್ ಸಾಹೇಬ್ರ ನೇತೃತ್ವದಲ್ಲೇ ನಾವು ಮುಂದುವರಿತೀವಿ. ಭಗವಂತ ಸುಧಾಕರ್ ಲಾಲ್ ಸಾಹೇಬರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಮತ್ತು ಅಧಿಕಾರವನ್ನು ನೀಡಿ ಈ ಕ್ಷೇತ್ರದ ಮನೆ ಮಗನಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಭಗವಂತ ರೂಪಿಸಬೇಕು. ಅವ್ರ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಕ್ಷೇತ್ರದ ಎಲ್ಲ ಕಾರ್ಯ ಬಡವರು, ಸಾಮಾನ್ಯ ಜನರು ಹಾಗೂ ಕ್ಷೇತ್ರದ ವಿವಿಧ ವರ್ಗಗಳ ಸಮಸ್ಯೆಗಳಿಗೆ ಸುಧಾಕರ್ ಲಾಲ್ ಸ್ಪಂದಿಸುತ್ತಿದ್ದಾರೆ. ಜನರ ಸಮಸ್ಯೆಗಳನ್ನು ಆಲಿಸಿ ಸಾಧ್ಯವಾದಷ್ಟು ಪರಿಹಾರ ಕಲ್ಪಿಸಲು ಮುಂದಾಗುತ್ತಿದ್ದಾರೆ ಎಂದು ಜೆಡಿಎಸ್ ಮುಖಂಡರು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಅವರ ಜನಪರ ಸೇವೆ ಮುಂದುವರಿಯಲಿದೆ ಎಂಬ ವಿಶ್ವಾಸವನ್ನು ಮುಖಂಡರು ಸ್ಪಷ್ಟಪಡಿಸಿದ್ದಾರೆ. ಮತ್ತು ನಮ್ಮ ಲಾಲ್ ಸಾಹೇಬರು ಇಡೀ ತಾಲೂಕಿನ ಎಲ್ಲ ಜನಕ್ಕೂ ಬೇಕಾದವರು. ಅವರು ಮುಂದಿನ ಇದರಲ್ಲಿ ಅವರೇ ನಮ್ಮ JDS ಅಭ್ಯರ್ಥಿಯಾಗಿ ಬಂದರೆ ನಮಗೆಲ್ಲ ಒಳ್ಳೆಯದು. ಯಾಕಂದರೆ ನಮ್ಮ ಕಷ್ಟ ಸುಖಗಳಿಗೆ ಮನೆ ಹತ್ರ ಬಂದು ಒಂದು ಸಣ್ಣ ಫಂಕ್ಷನ್ ಆಗಲಿ ಬಂದು ನಮ್ಮಲ್ಲಿ ಮಾತಾಡಿಸಿ ಹೋಗ್ತಾರೆ. ಅದರಿಂದ ಅವರು ಯಾವುದೇ ಕಾರಣದಿಂದ ಅವರು ಬೇಡ ಅನ್ನಬಾರ್ದು. ಪಕ್ಷದಲ್ಲಿ ಟಿಕೆಟ್ ಅವ್ರಿಗೆ ಆಗಬೇಕು. ನಮ್ಮ ಅಭಿಪ್ರಾಯನೂ ಅದನ್ನೇ, ಅವರೇ ಬಂದರೆ ನಮಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಎಲ್ಲ ಹಳ್ಳಿಯಲ್ಲೂ ಅಲ್ಲೂ ಆಸ್ಪತ್ರೆಗಳಿಗೆ ಕರ್ಕೊಂಡೋಗಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ಅದರಿಂದ ಒಳ್ಳೆಯ ಜನಪ್ರಿಯ ಶಾಸಕರಾಗಿರೋದ್ರಿಂದ ನಮಗೆ ಸುಧಾಕರ್ ಲಾಲೇ ನಮಗೆ ಮುಂದಿನ 28ರಲ್ಲಿ ಎಲೆಕ್ಷನ್ಗೆ ಅವರೇ JDSನಿಂದ ಅಭ್ಯರ್ಥಿ ಆದರೆ ನಮಗೆಲ್ಲ ಒಳ್ಳೆಯದಾಗುತ್ತೆ. ಯಾಕಂದರೆ ಜನನೂ ಅನ್ನೋ ಬೇಸತ್ತಿದೆ. ಈ ಸಾರಿ ಮುಂದಿನ 28ನೇ ಎಲೆಕ್ಷನಲ್ಲಿ ಸುಧಾಕರ್ ಲಾಲ್ ಗಳಿಸ್ತಾರೆ. ಯಾಕಂದರೆ ಕಾರ್ಯಕರ್ತರಿದ್ದಾರೆ, ಜನನೂ ಇದ್ದಾರೆ, ಓಟ್ ಹಾಕೋಂಥ ಜನ ಇದ್ದಾರೆ. ಹಳ್ಳಿಯಲ್ಲೂ ಜನ ಓಟ್ ಹಾಕೋಂಥ ಜನ ಇರೋದ್ರಿಂದ ಸುಧಾಕರ್ ಲಾಲ್ ಅವರು ಮುಂದಿನ MLA ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಅದರಿಂದ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ. ಇನ್ನು ಸುಧಾಕರ್ ಲಾಲ್ ಅವರು ಯಾವುದೇ ಕಾರಣಕ್ಕೂ ಕ್ಷೇತ್ರ ಬಿಡುವುದಿಲ್ಲ ಎಂಬ ಹೇಳಿಕೆ ಕೊರಟಗೆರೆ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಕ್ಷೇತ್ರದಲ್ಲೇ ಮುಂದುವರಿಯುವ ಮೂಲಕ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ರಾಜಕೀಯ ಹೆಜ್ಜೆ ಇಡಲಿದ್ದಾರೆ, ಪಕ್ಷದೊಳಗಿನ ಅವರ ಪಾತ್ರ ಹೇಗಿರಲಿದೆ ಎಂಬ ಪ್ರಶ್ನೆಗಳು ಇದೀಗ ರಾಜಕೀಯ ವಲಯದಲ್ಲಿ ಮೂಡಿದೆ. ಮಾಜಿ ಶಾಸಕರ ಮುಂದಿನ ನಡೆ ಏನು ಎಂಬುದು ಸದ್ಯಕ್ಕೆ ಕುತೂಹಲ ಮೂಡಿಸಿದ್ದು, ಅವರ ಮುಂದಿನ ಹೇಳಿಕೆ ಹಾಗೂ ರಾಜಕೀಯ ಚಟುವಟಿಕೆಗಳತ್ತ ಎಲ್ಲರ ಗಮನ ನೆಟ್ಟಿದೆ. ರಂಗದಾಮಯ್ಯ, ಪ್ರಗತಿ ಟಿವಿ, ಕೊರಟಗೆರೆ.